ನಮಸ್ತೆ. ಸ್ವಚ್ಛ ಕಾರ್ಕಳ ಬ್ರಿಗೇಡ್ ತಂಡ ಹಸಿರು ಸಂವಾದ ಕಾರ್ಯಕ್ರಮದ ಅಂಗವಾಗಿ ಈ ಬಾರಿ ನಾಗರ ಪಂಚಮಿ ಆಚರಣೆಯನ್ನು ಪರಿಸರ ಪ್ರೇಮಿಯಾಗಿ ಪ್ಲಾಸ್ಟಿಕ್ ಮುಕ್ತವಾಗಿ ಆಚರಿಸಬೇಕೆಂದು ಕರೆ ಕೊಟ್ಟಿದ್ವಿ. ಆ ಅಂಗವಾಗಿ ರಾಘವೇಂದ್ರ ಮಠದ ಈ ನಾಗವನದಲ್ಲಿ ಈ ಬಾರಿ ಪ್ಲಾಸ್ಟಿಕ್ ತ್ಯಾಜ್ಯ ಬಹಳಷ್ಟು ಕಡಿಮೆ ಆಗಿದೆ. ನಾಗರ ಪಂಚಮಿ ದಿನ ಅಭಿಷೇಕ ಮಾಡುವಂತಹ ಹಾಲು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇವುಗಳೆಲ್ಲ ಅಭಿಷೇಕದ ಮೂಲಕ ಮಣ್ಣಿಗೆ ಸೇರುವಾಗ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಬಹಳಷ್ಟು ಉತ್ಪತ್ತಿಯಾಗುತ್ತದೆ. ಆದ ಕಾರಣ ನಾಗರ ಪಂಚಮಿ ದಿವಸ ಆಚರಣೆ ಮಾಡುವಂತಹ ಅಭಿಷೇಕ ಅದು ಮಾತ್ರ ಭಕ್ತಿ ಆರಾಧನೆಗೆ ಮಾತ್ರವಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನಮ್ಮ ಹಿರಿಯರು ಮಾಡಿದಂತಹ ಬುದ್ಧಿವಂತಿ. ಈಗ ನೀವು ನೋಡ್ತಿರ್ಬೋದು, ನಾಗಬನದ ಪಕ್ಕದಲ್ಲಿ ಯಾವುದೇ ಕಸಗಳು ಕಾಣುತ್ತಿಲ್ಲ. ಆ ಕಸಗಳನ್ನು ಸಣ್ಣ ಮಕ್ಕಳು ಸಣ್ಣ ಪುಟ್ಟ ಕಸ ಇದ್ದರೂ ಅದನ್ನು ಹೆಕ್ಕಿ ಕಸದ ಬುಟ್ಟಿಗೆ ಹಾಕಿದ್ದಾರೆ. ಈ ಬದಲಾವಣೆ ದೊಡ್ಡವರಲ್ಲಿ ಹಾಗೂ ಸಣ್ಣ ಮಕ್ಕಳಲ್ಲಿ ಸಹ ನಾವು ಇವತ್ತು ಕಂಡಿದ್ದೇವೆ. ಇವತ್ತು ಬಂದಂತಹ ಭಕ್ತಾದಿಗಳು ಹೆಚ್ಚಿನವರು ಬಟ್ಟೆ ಚೀಲದಲ್ಲಿ ತಮ್ಮ ಹಣ್ಣುಕಾಯಿ ಸೇವೆಯನ್ನು ತಂದಿದ್ದಾರೆ. ಪ್ಲಾಸ್ಟಿಕ್ ಅಲ್ಲಿ ತಂದ ಹಣ್ಣುಕಾಯಿ, ಒಂದು ಹಣ್ಣುಕಾಯಿ ನಾವು ತೂಕ ಮಾಡಿ ನೋಡಿದಾಗ ಒಂದು ಹಣ್ಣುಕಾಯಿ ಸಾಧಾರಣ 35 ಗ್ರಾಂನಷ್ಟು ತೂಕ ನಮಗೆ ದೊರಕಿದೆ. ಹಾಗೆ ಉಳಿದಂತಹ ಪ್ಲಾಸ್ಟಿಕ್ ತ್ಯಾಜ್ಯ, ಈ ಹಳದಿ ಹುಡಿದ್ದು, ಜೇನುತುಪ್ಪದ್ದು, ತುಪ್ಪದ ಪ್ಯಾಕೆಟ್, ಅದು ಒಟ್ಟು ಸೇರಿ 800 ಗ್ರಾಂ ಆಗಿದೆ. ಇವತ್ತು 50 ಜನ ಸೇರಿದ್ದರು. ಆ ಲೆಕ್ಕದಲ್ಲಿ ಸಂಗ್ರಹವಾದ ಈ ಕಸ ಬಹಳಷ್ಟು ಕಡಿಮೆ. ನಾವು ಕೊಟ್ಟಂತಹ ಕರೆ ಸ್ವಲ್ಪ ಮಟ್ಟಿಗಾದರೂ ಯಶಸ್ವಿಯಾಗಿದೆ ಎಂದು ನಮ್ಮ ಭಾವನೆ. ಹಾಗೆ ಮುಂದೆ ಬರುವಂತಹ ಜನ್ಮಾಷ್ಟಮಿ, ಚೌತಿ ಹಬ್ಬಗಳನ್ನು ಹೀಗೆ ಪ್ರಕೃತಿ ಪೂರಕವಾಗಿ ಪ್ಲಾಸ್ಟಿಕ್ ಮುಕ್ತವಾಗಿ ಆಚರಿಸಬೇಕಂತ ನಮ್ಮ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ವತಿಯಿಂದ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೆ. ಇದೇ ತರ ಕಾರ್ಕಳದ ಅತ್ತ ಇತ್ತ ಸುತ್ತಮುತ್ತ ಸ್ವಚ್ಛತೆಯ ಬಗ್ಗೆ ಮಾಹಿತಿಗಾಗಿ ಫಾಲೋ ಮಾಡಿ ಕಾರ್ಕಳ ಕನೆಕ್ಟ್, ಕಾರ್ಕಳ ಕಮ್ಸ್ ಟು ಸ್ಕ್ರೋಲ್.